ಇನ್ನು ಮುಂದಿನ ಪ್ರಕಾರದ ಕೊನೆಯ ಪ್ರಕಾರದ ಪ್ರಶ್ನೆ ನೋಡಿರಿ. ಈ ಒಂದು ವರ್ಗ ಸಮೀಕರಣಗಳು ಅಧ್ಯಾಯದ ಮೇಲೆ ಕೆ ಬೆಲೆ ಕಂಡುಹಿಡಿದ ಮೇಲೆ ಬರ್ತದೆ. ಪ್ರಶ್ನೆ ಏನಿದೆ ಅಂತ ಗಮನಿಸ್ರಿ. ವರ್ಗ ಸಮೀಕರಣದ ಮೂಲಗಳು ಸಮನಾಗಿದ್ದರೆ ಕೆ ಬೆಲೆ ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಇದೆ. ಇಲ್ಲೊಂದು ವರ್ಗ ಸಮೀಕರಣ ಕೊಟ್ಟಿದ್ದಾರೆ. ಇಲ್ಲಿ ಸಹಗುಣಕಗಳಲ್ಲಿ ಯಾವುದೋ ಒಂದು ಬೆಲೆ ಕೆ ಆಗಿದೆ. ಆ ಬೆಲೆಯನ್ನು ನಾವು ಕಂಡುಹಿಡಿಬೇಕು. ಮೂಲಗಳು ಸಮನಾಗಿದ್ದಾವೆ. ಎ ಬಿ ಸಿ ಬೆಲೆಗಳನ್ನು ಬರ್ಕೋರಿ. ಎ ಇಕ್ವಲ್ ಟು ಎಷ್ಟು? 2. ಬಿಡಿಸ್ತಾ ಸಾಗ್ರಿ ಎಲ್ಲರೂ. ಎ ಇಕ್ವಲ್ ಟು ಎಷ್ಟು? 2. ಬಿ ಇಕ್ವಲ್ ಟು ಎಷ್ಟು ಬರಿತೀರಿ? ಕೆ ಬರಿತೀವಿ. ಆಮೇಲೆ ಸಿ ಇಕ್ವಲ್ ಟು ಎಷ್ಟು? 3 ಬರಿತೀವಿ. ಎ ಬಿ ಸಿ ಬೆಲೆಗಳನ್ನು ಬರ್ಕೊಂಡ್ವಾ. ಈಗ ವರ್ಗ ಸಮೀಕರಣದ ಮೂಲಗಳು ಸಮನಾಗಿದ್ದಾವೆ. ಮೂಲಗಳು ಸಮನಾಗಿವೆ. ಎಷ್ಟು ರೀಸನ್ ಬರೀರಿ, ಇಲ್ಲಿ ಕಾರಣ ಬರೀರಿ. ಮೂಲಗಳು ಸಮನಾಗಿವೆ ಇದನ್ನು ಕೊಟ್ಟಿದ್ದಾರೆ ಅವರು. ಈ ಮಾಹಿತಿಯನ್ನು ನಾನು ಬಳಸ್ಕೊಳ್ತಾ ಇದ್ದೀನಿ. ಮೂಲಗಳು ಸಮನಾಗಿವೆ. ಮೂಲಗಳು ಸಮನಾಗಿವೆ. ಸಮನಾಗಿರ್ತಕ್ಕಂಥ ಮೂಲಗಳನ್ನು ಹೊಂದಿದರೆ ಶೋಧಕದ ಬೆಲೆ ಯಾವತ್ತೂ 0 ಆಗಿರ್ತದೆ. ಆದ್ದರಿಂದ b² - 4ac ಶೋಧಕ ಐತಲ್ಲ, ಇದ್ರ ಬೆಲೆ ಏನಾಗಬೇಕು ಅಂದ್ರೆ 0 ಆಗಬೇಕು. ಇದನ್ನು ಸಂಬಂಧವನ್ನು ಬರ್ಕೋಬೇಕು. ಬಿದ ಬೆಲೆ ಏನಾಗೈತೆ ಅಂದರೆ ಇಲ್ಲಿ ಕೆ ಆಗಿದೆ. k² - 4 ಎ ಅಂದರೆ 2, ಆಮೇಲೆ ಸಿ ಅಂದರೆ ಎಷ್ಟು? 3 ಇಕ್ವಲ್ ಟು ಎಷ್ಟು ಬರ್ತದೆ? 0 ಬರ್ತದೆ. k² ಇಲ್ಲೇ ಇರಲಿಗ k² ಬರೀನು. 4 2 8 8 3 24. k² - 24 ಇಕ್ವಲ್ ಟು 0 ಬಂತು. ಅಂದರೆ ಇದರ ಅರ್ಥ k² ಇಕ್ವಲ್ ಟು 24. ಆಮೇಲೆ ಕೆ ಇಕ್ವಲ್ ಟು ಏನು ಬರೀಬೇಕು? ಪ್ಲಸ್ ಅಥವಾ ಮೈನಸ್ ಹಾಕ್ರಿ. ವರ್ಗಮೂಲ 24. ಇದನ್ನ ಹೆಂಗೆ ಹೊಡಿತೀರಿ? ಪೂರ್ಣ ವರ್ಗ ಸಂಖ್ಯೆ ಆಗಿ ಹೊಡೀರಿ. 4 6 24 ಹೊಡ್ಯಾಕೆ ಬರ್ತೈತಿಲ್ಲ. ಇದು 4 × 6 6 ಅಂತ ಹೊಡ್ಕೊಡ್ರಿ. 4 ವರ್ಗಮೂಲ 2. ಅದನ್ನ 2 ಹೊರಗೆ ತಗೊಳ್ರಿ. ಕೆ ಇಕ್ವಲ್ ಟು ಎಷ್ಟು ಹಾಕತ್ತಿ? ಪ್ಲಸ್ ಆರ್ ಮೈನಸ್ 2√6. ಮೂಲ ಚಿಹ್ನೆ ಒಳಗಡೆ ಆರ್ ಬರಿಬೇಕು. 4 ವರ್ಗಮೂಲ 2 ಅದು ಹೊರಗೆ ಬಂದದ. ಪ್ಲಸ್ ಅಥವಾ ಮೈನಸ್ ಇಡಬೇಕು. ಪ್ಲಸ್ ಆರ್ ಮೈನಸ್ 2√6. ಇದಿಷ್ಟು ಈ ಒಂದು ಪ್ರಶ್ನೆಗೆ ಪರಿಹಾರ. ಮುಂದೆ ನೋಡ್ರಿ, ಮುಂದಿನ ಪ್ರಶ್ನೆ kx ಇಂಟು ಬ್ರಾಕೆಟ್ x - 2 + 6 = 0. ಇಲ್ಲಿ ಮೊಟ್ಟ ಮೊದಲಿಗೆ ಆದರ್ಶ ರೂಪದೊಳಗೆ ಈ ಸಮೀಕರಣವನ್ನು ಇಡಬೇಕು. kx ಅನ್ನು ಒಳಗೆ ಗುಣಿಸ್ರಿ. kx² ಆಗ್ತದೆ, ಹೌದಾ? -2kx -2kx ಪ್ಲಸ್ 6 ಇಕ್ವಲ್ ಟು ಎಷ್ಟಾಯ್ತು? 0 ಆಯಿತು. kx² - 2kx + 6 = 0 ಆಯಿತು. ಎನ ಬೆಲೆ x² ನ ಸಹಗುಣಕ k ಇದೆ. ಬಿನ ಬೆಲೆ x ನ ಸಹಗುಣಕ -2k ಇದೆ. ಆಮೇಲೆ ಸಿನ ಬೆಲೆ ಸ್ಥಿರಾಂಕ c = ಎಷ್ಟು? 6. ಎ ಬಿ ಮತ್ತು ಸಿ ಬೆಲೆಗಳನ್ನು ನಮೂದಿಸ್ಕೊಂಡ್ವಿ. ಮೂಲಗಳು ಸಮನಾಗಿವೆ. ಇದು ಕೊಟ್ಟಿರ್ತಕ್ಕಂಥ ಮಾಹಿತಿ. ಮೂಲಗಳು ಸಮನಾಗಿವೆ. ಸಮನಾಗಿರ್ತಕ್ಕಂತಹ ಮೂಲಗಳನ್ನು ಹೊಂದಿರೋದ್ರಿಂದ, ಮೂಲಗಳ ಸಮನಾಗಿರೋದ್ರಿಂದ ಶೋಧಕದ ಬೆಲೆ ಅಂದರೆ b² - 4ac ನ ಬೆಲೆ, b² - 4ac ನ ಬೆಲೆ ಎಷ್ಟಾಗಬೇಕು? 0 ಆಗಬೇಕು. ಬಿನ ಬೆಲೆ -2k ಇದೆ. ಆಮೇಲೆ ಸ್ಕ್ವೇರ್ ಮಾಡಿ -4 ಹಾಗೇ ಇರಲಿ. ಆಮೇಲೆ ಎನ ಬೆಲೆ ಎಷ್ಟು? k ಇಂಟು ಸಿ ನ ಬೆಲೆ ಎಷ್ಟು? 6 ಇಕ್ವಲ್ ಟು ಎಷ್ಟು ಬಂತು? 0 ಬಂತು. ಈಗ ನೋಡ್ರಿ, -2 ವರ್ಗ ಪ್ಲಸ್ 4 ಬರ್ತದ. ಕೆ ನ ವರ್ಗ k² ಬರ್ತದ. 4 6 24 -24k ಇಕ್ವಲ್ ಟು ಎಷ್ಟು ಆಗ್ತದೋ? 0 ಆಯಿತು. ಸರಿ, ಈಗೇನು ಮಾಡಿರಿ? 4k ಸಾಮಾನ್ಯ ತೆಗಿರಿದ್ರಾಗಿಂದ 4k ಸಾಮಾನ್ಯ ತೆಗೆದ್ರಿ ಅಂದ್ರೆ ನೋಡ್ರಿ, 4k ಸಾಮಾನ್ಯ ತೆಗೆದ ನಂತರ ಮೊದಲನೇ ಪದದೊಳಗೆ ಕೆ ಅಷ್ಟೇ ಉಳಿತೈತಿ. 4k ಸಾಮಾನ್ಯ ತೆಗೆದ ಮೇಲೆ ಇಲ್ಲಿ ಕೆ ಉಳಿತೈತಿ. 4 6 24 ಮೈನಸ್ ಮೈನಸ್ ಇಡ್ರಿ, ಕೆ ಹೊರಗೆ ಬಂದೈತಿ. ಇಕ್ವಲ್ ಟು ಎಷ್ಟಾಯ್ತು? 0 ಆಯಿತು. ಈಗ 4k = 0. ಈ 4 ಐತಲ್ಲ, ಇದು ಈ ಅಪರ್ತಾನೆ ಪೂರ ಇದನ್ನು 0² 4k = 0 ಅಥವಾ k - 6 = ಎಷ್ಟಾಗ್ತೈತಿ? 0 ಆಗ್ತದೆ.
ಈ 4 ಮತ್ತು ಆ ಕಡೆ ಕಳಿಸ್ರಿ. ಅಂದರೆ ಕೆ ಈಕ್ವಲ್ ಟು 0/4 ಅಂದರೆ 0 ಆಯಿತು. ಅಥವಾ ಕೆ ಈಕ್ವಲ್ ಟು -6 ಆ ಕಡೆ ಕಳಿಸ್ರಿ, ಎಷ್ಟು ಬಂತು? ಪ್ಲಸ್ ಬಂತು. ಕೆದು ಬೆಲೆ 0 ಅಥವಾ ಕೆದು ಬೆಲೆ 6 ಯಾವುದೇ ಇದ್ರೂ ಕೂಡ ಈ ಕೊಟ್ಟಿರುವ ಸಮೀಕರಣದ ಮೂಲಗಳು ಏನಾಗ್ತವೆ? ಸಮನಾಗಿರ್ತವೆ ಅಂತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಮುಂದಿನ ಪ್ರಶ್ನೆ ನೋಡಿ. 9x² - 3kx ಎದ ಬೆಲೆ ಎಷ್ಟು? x² ಸಹಗುಣಕ 9. ಬಿದ ಬೆಲೆ ಏನು? x ಸಹಗುಣಕ. x ಸಹಗುಣಕ ಎಷ್ಟು? -3k. ಆಮೇಲೆ ಸಿದ ಬೆಲೆ ಎಷ್ಟು? k ಇದೆ. ಸಿದ ಬೆಲೆ k ಇದೆ. ಇದು ABC ಬೆಲೆ. ವರ್ಗ ಸಮೀಕರಣದ ಮೂಲಗಳು ಸಮನಾಗಿದ್ದಾವೆ. ಇಲ್ಲಿ ಮೂಲಗಳು ಸಮನಾಗಿವೆ. ಮೂಲಗಳು ಸಮನಾಗಿವೆ. ಸಮನಾಗಿರ್ತಕ್ಕಂತಹ ಮೂಲಗಳನ್ನು ಇದು ಹೊಂದಿರೋದ್ರಿಂದ ಶೋಧಕದ ಬೆಲೆ ಅಂದರೆ b² - 4ac ಬೆಲೆ b² - 4ac ಬೆಲೆ ಏನಾಗಬೇಕು? 0 ಆಗಬೇಕು. b² - 4ac = 0 ಬರ್ಕೊ. ಬಿನ ಬೆಲೆ -3k ಬ್ರಾಕೆಟ್ ಸ್ಕ್ವೇರ್ ಮಾಡಿ 4. ಎನ ಬೆಲೆ 9. ಆಮೇಲೆ ಸಿನ ಬೆಲೆ ಎಷ್ಟಿದೆ ಅಂದ್ರೆ k ಇದೆ. ಈಕ್ವಲ್ ಟು ಎಷ್ಟಪ್ಪ ಅಂದ್ರೆ 0 ಆಯಿತು. -3ರ ವರ್ಗ 9 k². 9 k². 4 9 36. 36k ಈಕ್ವಲ್ ಟು ಎಷ್ಟು ಬರೀತೀರಿ? 0 ಬರೀತೀರಿ. 36k ಈಕ್ವಲ್ ಟು 0. ಇಲ್ಲಿಂದ 9k ಸಾಮಾನ್ಯ ತೆಗಿರಿ. 9k ಸಾಮಾನ್ಯ ತೆಗೆದ್ರೆ k ಉಳಿತು. ಆಮೇಲೆ 36 ಐತ್ಲೆ 9 4 36. 4 ಇಡ್ರಿ. ಇಲ್ಲಿ k ಹೊರಗೆ ತಂದದ ಈಕ್ವಲ್ ಟು ಎಷ್ಟಾಯ್ತು? 0 ಆಯಿತು. ಆಗಲೇ ಬಿಡಿಸಿದ್ರಲ್ಲ ಅದೇ ರೀತಿ ಬಿಡಿಸೋದು. ಪ್ರತಿಯೊಂದು ಅಪವರ್ತನ 0ಗೆ ಹೋಲಿಸ್ಕೊಳ್ಳೋದು. ಇದು 9k ಎಲ್ಲ ಕೂಡ ಇದೊಂದು ಅಪವರ್ತನ ತಗೋರಿ. ಇದು k - 4 ಒಂದೈತಿ 0ಗೆ ಹೋಲಿಸ್ಕೊಳ್ಳಿ. ಆದ್ದರಿಂದ 9k = 0 ಅಥವಾ ಇನ್ನೊಂದೇನು ಬರೀತೀರಿ? k - 4 = 0 ಬರೀರಿ. k - 4 = 0 ಅಂದರೆ k = 0/9 ಅಂದರೆ 0 ಅಥವಾ k = -4 ಆ ಕಡೆ ಹೋದರೆ ಎಷ್ಟಾಯ್ತು? +4 ಆಯಿತು. ಇದು k ನ ಬೆಲೆ. ಮುಂದಿನ ಒಂದು ಪ್ರಶ್ನೆ. ABC ಬೆಲೆಗಳನ್ನು ನೇರವಾಗಿ ಬರ್ಕೊಂಡು A 4 ಇದೆ, ಬೇಗನೆ ಬರೀರಿ. B ಎಷ್ಟಿದೆ? k ಇದೆ. C ಎಷ್ಟಿದೆ? 25 ಇದೆ. ABC ಬೆಲೆಗಳನ್ನು ನಮೂದಿಸ್ಕೊಂಡ್ರೆ ಎಲ್ಲರೂ ಬೇಗನೆ ಬರೀಬೇಕು. ABC ಬೆಲೆಗಳನ್ನು ಬರ್ಕೊಂಡಿವೆ. ಮೂಲಗಳು ಸಮನಾಗಿವೆ. ಮೂಲಗಳು ಹೆಂಗದಾವೆ ಹೇಳ್ರಪ್ಪ? ಸಮನಾಗಿವೆ. ಮೂಲಗಳು ಸಮನಾಗಿವೆ. ಮೂಲಗಳ ಸಮನಾಗಿರೋದ್ರಿಂದ ವರ್ಗ ಸಮೀಕರಣದ ಶೋಧಕದ ಬೆಲೆ ಅಂದರೆ b² - 4ac ಇದರ ಬೆಲೆ ಎಷ್ಟಾಗಬೇಕು? 0 ಆಗಬೇಕು. b² - 4ac = 0. b ಅಂದ್ರೆ k ಅದ, k² ಬರೀರಿ. -4. a ಅಂದ್ರೆ 4 ಅದ. c ಅಂದರೆ ಎಷ್ಟದ ನೋಡ್ರಪ್ಪ? 25 ಅದ. ಈಕ್ವಲ್ ಟು ಎಷ್ಟಾಯ್ತು? 0 ಆಯಿತು. ಈಗ k² ಇಡ್ರಿ. 4 4 16. 16 ಮತ್ತು 25 -16 × 25 ಇಡ್ರಿ. ನಿಂಗೆ ಈಕ್ವಲ್ ಟು ಎಷ್ಟಾಯ್ತು? 0 ಆಯಿತು. k² = ಈ ಮೈನಸ್ ಸೈನ್ ಆ ಕಡೆ ಕಳಿಸ್ರಿ. ಹೋದ್ರೆ 16 × 25 ಗುಣಿಸೋದು ಬೇಡ. ಎರಡೂ ಪೂರ್ಣ ವರ್ಗ ಸಂಖ್ಯೆಗಳದಾವಲ್ಲ, ವರ್ಗಮೂಲ ಹಾಕ್ಕೊಂಡು ಬೆಲೆ ಬಂದುಬಿಡ್ತದೆ. k = ಏನು ಬರಿಬೇಕು ನಾವೀಗ? ಪ್ಲಸ್ ಅಥವಾ ಮೈನಸ್ ವರ್ಗಮೂಲ 16 × ಎಷ್ಟು? 25. 16 × 25 ಪ್ಲಸ್ ಆರ್ ಮೈನಸ್ ಪ್ಲಸ್ 16 ಇದು ವರ್ಗಮೂಲ 16 ಬೆಲೆ ಎಷ್ಟು? 4. ಆಮೇಲೆ 25 5 ಅಂದರೆ ಪ್ಲಸ್ ಆರ್ ಮೈನಸ್ 20. ಇದು ನಮಗೆ k ನ ಬೆಲೆ ಪ್ಲಸ್ 20 ಇರಲಿ ಅಥವಾ ಮೈನಸ್ 20 ಇರಲಿ, ಎರಡೂ ಸಂದರ್ಭದಲ್ಲಿ ಮೂಲಗಳು ಸಮನಾಗಿರೋದು ನಮಗೆ ಕಂಡುಬರ್ತದೆ. ಸರಿ, ಬರೋದ್ರಿಲ್ಲ? ಭಾಳ ಸುಲಭ ಇದೆ ಇದು. ಈ ಪ್ರಕಾರ ಸರಿಯಾಗಿ ಪ್ರಾಕ್ಟೀಸ್ ಮಾಡಿ. ಮುಂದಿನ ನೋಡಿ. ಎ ನ ಬೆಲೆ 4 ಇದೆ. ಬಿ ನ ಬೆಲೆ ಎಷ್ಟಿದೆ? x ನ ಸಹಗುಣಕ ಎಷ್ಟದು? k ಇದೆ. c = ಎಷ್ಟು?
3. ನಾನು ಸಹಗುಣಕಗಳನ್ನು ಬರ್ಕೊಂಡೆ. ಈಗ ಮೂಲಗಳು ಸಮನಾಗಿವೆ ಅನ್ನುವ ನಿಬಂಧನೆ ಬರ್ಕೊಂಡು ಮೂಲಗಳು ಸಮನಾಗಿರ್ತಕ್ಕಂಥ ಮೂಲಗಳನ್ನು ಕೊಟ್ಟಿರ್ತಕ್ಕಂಥ ವರ್ಗ ಸಮೀಕರಣ ಹೊಂದಿರೋದ್ರಿಂದ ಶೋಧಕದ ಬೆಲೆ b² ಮೈನಸ್ 4ac ಇದೇನಾಗಿರಬೇಕು ಅಂದ್ರೆ 0 ಆಗಿರಬೇಕು. b² ಮೈನಸ್ 4ac = 0. b ನ ಬೆಲೆ k² ಮೈನಸ್ 4 ಗುಂಡ್ಲೆ a ನ ಬೆಲೆ ಎಷ್ಟು 4, c ನ ಬೆಲೆ ಎಷ್ಟು 3 = ಎಷ್ಟು 0 ಆಯಿತು. k² ಹಂಗೆ ಬರೀನು 4 4 16 16 3 48 ಇಲ್ಲ 16 ಗುಂಡ್ಲೆ 3 ಹಿಂಗೆ ಬರೆದ್ಬಿಟ್ರೆ ಸಾಕು. ಇಷ್ಟೇ ಇರಲ್ಲ, ಅದನ್ನು ಗುಣಿಸ್ಬೇಡ, ಮತ್ತು ಮುಂದೆ ಹೊಡ್ಕೋಬೇಕಾಗತ್ತಲ್ಲ, ಅದಕ್ಕೆ ಹಿಂಗೆ ಇರಲಿ. = ಏನು ಮಾಡೋಣ 0 ಬರೋಣ. ಅಂದ್ರೆ k² ಯಾಕಂದರೆ ಇದು ಪೂರ್ಣ ವರ್ಗ ಐತಿ, ಪೂರ್ಣ ವರ್ಗ ಇರೋದ್ರಿಂದ ನಾನು ಹಂಗೆ ಹೇಳ್ತೀನಿ. ಅದು k² 16 ಗುಂಡ್ಲೆ 3 ಬರೀತೀವಿ. 16 ಗುಂಡ್ಲೆ 3 ಬರೀನು. k ಏನು ಬರೀತೀರಿ ಈಗ ಪ್ಲಸ್ ಅಥವಾ ಮೈನಸ್ ಚಿಹ್ನೆ ಹಾಕ್ರಿ. 16 ಗುಂಡ್ಲೆ 3 ಬರೀ. ಈಗ 16 ವರ್ಗಮೂಲ ನೋಡಿರಿ, ಪೂರ್ಣ ವರ್ಗ ಸಂಖ್ಯೆ ಇಲ್ಲ 16. ಹಾಗಾಗಿ ಪ್ಲಸ್ ಅಥವಾ ಮೈನಸ್ 16 ವರ್ಗಮೂಲ ಎಷ್ಟು ಬಂತು 4 ಬಂತು. ಅಂಡರ್ ರೂಟ್ ಮೂಲ ಚಿಹ್ನೆಯ ಒಳಗಡೆ 3 ಹಂಗೆ ಇಡು ಪ್ಲಸ್ ಆರ್ ಮೈನಸ್ 4√3 ಉತ್ತರ ಇದೆ. ಇಷ್ಟಾದರೆ ಈ ಪ್ರಶ್ನೆಗೆ ಪರಿಹಾರ ಪೂರ್ಣ ಆಯಿತು. ಮುಂದಿನ ಪ್ರಶ್ನೆ x² + 6x + k = 0 ಅದ. ಅಂದರೆ a = ಎಷ್ಟೈತಿ 1 ಇದೆ, b = 6 ಅದ, ಆಮೇಲೆ c = ಎಷ್ಟಿದೆ k ಇದೆ. a b c ಬೆಲೆಗಳನ್ನು ಬರ್ಕೊಂಡ್ವಿ. ಇನ್ಮೇಲೆ ಮೂಲಗಳು ಸಮನಾಗಿವೆ. ಈ ಕಾರಣವನ್ನು ನಮೂದಿಸ್ಕೊಳ್ರಿ. ಆದ್ದರಿಂದ ಶೋಧಕದ ಬೆಲೆ b² ಮೈನಸ್ 4ac = ಎಷ್ಟು 0. ಮೂಲಗಳು ಸಮನಾಗಿರೋದ್ರಿಂದ b² ಮೈನಸ್ 4ac = 0. b ದ ಬೆಲೆ ಎಷ್ಟು 6, 6ರ ವರ್ಗ. a ದ ಬೆಲೆ 1, ಆಮೇಲೆ c ದ ಬೆಲೆ ಎಷ್ಟಪ್ಪ ಅಂದ್ರೆ k = 0. ಹೌದಾ? ಈಗ 6ರ ವರ್ಗ 36, ಆಮೇಲೆ ಮೈನಸ್ 4k ಬರೀರಿ. 4 ಗುಂಡ್ಲೆ 1 ಗುಂಡ್ಲೆ k ಅಂದರೆ 4k ಆಗ್ತದೆ = 0 ಹಂಗೆ ಇಟ್ಬಿಟ್ರಿ. ಈಗ ಮೈನಸ್ 4k ಐತಲ್ಲ ಆ ಕಡೆ ತಗೋರಿ, ಪ್ಲಸ್ 4k ಆಗ್ತೈತೆ. ಅದು ಇಲ್ಲಿ 36 ಐತಿ, 36 ಇಡಿ. ಈಗ 4 ಈ ಕಡೆ ಪಕ್ಷಾಂತರ ಮಾಡ್ಕೊಳ್ಳೋಣ. 4 ಗುಣಾಕಾರ ಇದೆ ಸಂಬಂಧದಲ್ಲಿ, ಪಕ್ಷಾಂತರ ಮಾಡ್ಕೊರಿ ಭಾಗಾಕಾರ ಆಗ್ತದೆ. 36 ಬಾಗಿಲೆ ಎಷ್ಟು 4 = ಎಷ್ಟು ಆಗ್ತೈತಪ್ಪ ಅಂದ್ರೆ k ಆಗ್ತೈತಿ. 4 1 4 9 ಅಂದರೆ ಇದರ ಅರ್ಥ k ನ ಬೆಲೆ ಎಷ್ಟಾಯಿತು 9 ಆಯಿತು. k = 9. k ನ ಬೆಲೆ 9. ಇದಿಷ್ಟು ಈ ಒಂದು ಪ್ರಶ್ನೆಗೆ ಪರಿಹಾರ. ಮುಂದಿನ ಪ್ರಶ್ನೆ ನೋಡ್ರಿ. a = 1 ಇದೆ, b ಜಾಗದಾಗ b ನ ಐತಿ, k ಇಲ್ಲ. b ಜಾಗದಾಗ b ನ ಐತಿ, b ಬೆಲೆ ಕಂಡುಹಿಡಿಯೈತಿ, ಇಲ್ಲಿ k ಬೆಲೆ ಕಂಡುಹಿಡಿಯೋದಿಲ್ಲ. ಸ್ಥಿರಾಂಕ c = ಎಷ್ಟೈತಿ 9 ಅದು. ಇದನ್ನು ಕನ್ಫ್ಯೂಷನ್ ಮಾಡಬೇಡ್ರಿ, b ಜಾಗದಾಗ b ನ ಐತಿ ಸಂಖ್ಯೆ ಐತಿ. ಮೂಲಗಳು ಸಮನಾಗಿರ್ತಕ್ಕಂಥ ಮೂಲಗಳನ್ನು ಹೊಂದಿರಬೇಕು ಅಂದ್ರೆ ವರ್ಗ ಸಮೀಕರಣದ ಶೋಧಕದ ಬೆಲೆ ಅಂದರೆ b² ಮೈನಸ್ 4ac ಇದರ ಬೆಲೆ ಎಷ್ಟಾಗಬೇಕು 0 ಆಗಬೇಕು. b² ಮೈನಸ್ 4ac = 0. b ನ ಬೆಲೆ b ನೇ ಇದೆ, b ನೇ ಇಡ್ರಿ, b² ಇಡ್ರಿ. ಮೈನಸ್ 4 ಗುಂಡ್ಲೆ a 1 ಇರಲಿ, c ಅಂದರೆ ಎಷ್ಟೈತಿ 9 ಐತಿ = ಎಷ್ಟು ಬಂತು 0 ಬಂತು. ನೋಡ್ರಿ b ಜಾಗದಾಗ b ನ ಐತಿ, ಅದಕ್ಕೆ b² ಇದ್ದು b² ಇಳಿಸ್ಕೊಂಡೆ. b = b ಐತಿ, ಗಮನಿಸ್ರಿ ಇಲ್ಲಿ k ಇಲ್ಲ. b² ಅಥವಾ b² ಮೈನಸ್ ಇನ್ನೊಂದು ಸ್ಟೆಪ್ ಬರೀರಿ. 9 4 36 = ಎಷ್ಟು 0. ಅಂದರೆ b² = 36. ಅಂದರೆ ಇದರ ಅರ್ಥ b = ಪ್ಲಸ್ ಆರ್ ಮೈನಸ್ √36. b = ಇದು b = ಪ್ಲಸ್ ಆರ್ ಮೈನಸ್ √36 ಪ್ಲಸ್ ಆರ್ ಮೈನಸ್ 36 ವರ್ಗಮೂಲ ಎಷ್ಟು 6. ಇಲ್ಲೇ ಒಂದು ಕಂಡೀಷನ್ ಐತೆ ನೋಡಿ, b < 1.
ಈ ಕನ್ಕ್ಲೂಷನ್ ನೀವು ಕರೆಕ್ಟ್ ಕೊಡಲಿಲ್ಲ ಅಂದ್ರೆ ಅರ್ಧ ಮಾರ್ಕ್ಸ್ ಕಟ್ ಮಾಡ್ತಾರೆ ಲಕ್ಷ ಇರಲಿ. ಬಿದ ಬೆಲೆಗೆ ಒಂದು ಕಂಡೀಷನ್ ಇದೆ, ಒಂದಕ್ಕಿಂತ ಕಮ್ಮಿ ಇರಬೇಕು. 2 ಬೆಲೆ ಬಂದಾವೆ ಇಲ್ಲಿ, ಇದ್ರಾಗ ಒಂದಕ್ಕಿಂತ ಕಡಿಮೆ ಬೆಲೆ ಯಾವುದು? -6. ಆದ್ದರಿಂದ ಇದು ಲೆಕ್ಕ ಮಾಡಿ ಇಟ್ಕೋಬೇಕು. ಕೊನೆಗೆ ತೀರ್ಮಾನ ಏನು ಹೇಳಬೇಕು ನೀವು? ಆದ್ದರಿಂದ ಬಿ ಈಕ್ವಲ್ ಟು ಎಷ್ಟು? ಬಿ ಈಕ್ವಲ್ ಟು ಎಷ್ಟು? -6 ಮಾತ್ರ ಪರಿಗಣಿಸಿ, +6 ಬಿಟ್ಬಿಡ್ರಿ. ಬಿದ ಬೆಲೆ -6 ಅಂತಕ್ಕಂಥದ್ದನ್ನು ನೋಡ್ತೀವಿ.